ಈ ನಡುವೆ ಸಂಜನಾ ಗಲ್ರಾನಿ ನಿಮ್ಗೆ ಗೊತ್ತಿರಬಹುದು, ಕನ್ನಡ ನಾಯಕಿ ನಟಿ. ದರ್ಶನ್ ಪರವಾಗಿ ವಿಪರೀತ ಬ್ಯಾಟಿಂಗ್ ಮಾಡ್ತಾರೆ. ಅಂದರೆ ದರ್ಶನ್ ಮಾಡಿದ್ದು ಅಂದರೆ ಸರಿ ಅನ್ನೋದಲ್ಲ, ಆರಾಮಾಗಿ ಹೊರಗೆ ಬರ್ತಾರೆ ಅನ್ನುವಂಥ ರೀತಿಯಲ್ಲಿ ಭಾಳ ಪಾಸಿಟಿವ್ ಆಗಿ ದರ್ಶನ್ ಪರವಾಗಿ ಬ್ಯಾಟಿಂಗ್ ಮಾಡ್ತಾಯಿದ್ರು. ನಮ್ಮ ಅನೇಕ ಡಿಬೇಟ್ಗಳಲ್ಲಿ ಕೂಡ ಮಾತಾಡಿದರು. ಜೊತೆಗೆ ಅವರು ತಮ್ಮ ಅನುಭವವನ್ನು ಕೂಡ ಡ್ರಗ್ ಕೇಸ್ ವಿಚಾರದಲ್ಲಿ ಒಳಗೋಗಿದ್ರು. ಅವರು ನಂತರ ಕ್ಲೀನ್ ಚಿಟ್ಟಾಗಿ ಬಂದಿದ್ದರು. ನಾವೇ ಅವರ ಒಂದು ಇಂಟರ್ವ್ಯೂ ಕೂಡ ಮಾಡಿದ್ವಿ. ಆದರೆ ಇದೇ ಸಂಜನಾ ಗಲ್ರಾನಿ ದರ್ಶನ್ ಬಗ್ಗೆ ಮತ್ತು ವಿಜಯಲಕ್ಷ್ಮಿ ಅವರ ಬಗ್ಗೆ ಅಪಾರವಾಗಿ ಬ್ಯಾಟಿಂಗ್ ಮಾಡ್ತಾರೆ. ಆದರೆ ಪವಿತ್ರ ಗೌಡ ಬಗ್ಗೆ ಕೆಂಡಾಮಂಡಲವಾಗ್ತಾರೆ. ಅವ್ರು ಹೇಳ್ತಾರೆ, ಪವಿತ್ರ ಅವರಿಂದ ಬರೋಬ್ಬರಿ 18 ಕುಟುಂಬಕ್ಕೆ ಸಂಕಷ್ಟ ಉಂಟಾಗಿದೆ. 17ರಿಂದ 18 ಕುಟುಂಬಗಳು ಒಬ್ಬಳಿಂದ ಬೀದಿಗೆ ಬಿದ್ದಿದೆ ಅಂಥೇಳಿ ಸಂಜನಾ ಗಲ್ರಾನಿ ಆರೋಪ ಮಾಡ್ತಾರೆ. ಅನುಕುಮಾರ್ ತಂದೆ ಹೃದಯಾಘಾತಕ್ಕೆ ಬಲಿಯಾದರು ಈ ಕಾರಣದಿಂದಾಗಿ ಅಲ್ವಾ. 17 ಜನ ಏನು ಅರೆಸ್ಟ್ ಆಗಿದ್ದಾರೆ, ಅದರಲ್ಲಿ ಒಬ್ಬರು ತಾಯಿನ ಕಳ್ಕೊಂಡ್ರು, ಒಬ್ಬ ತಂದೆನ ಕಳ್ಕೊಂಡ್ರು. ಸಂಜನಾ ಗಲ್ರಾನಿ ಪವಿತ್ರ ಗೌಡ ಹೇಳ್ತಾರೆ, ದರ್ಶನ್ ಕೋಪಿಷ್ಟ ಅಂತ ನಿಮಗೆ ಗೊತ್ತಿರಲಿಲ್ವಾ? ರೇಣುಕಾ ಸ್ವಾಮಿ ಕೆಟ್ಟ ಮೆಸೇಜ್ ಮಾಡಿದರೆ ಆತನ್ನು ಬ್ಲಾಕ್ ಮಾಡಬೇಕಿತ್ತು, ಮತ್ತು ಅವನು ಪದೇ ಪದೇ ಮೆಸೇಜ್ ಮಾಡಿದರೆ ದೂರು ಕೊಡಬೇಕಿತ್ತು. ಮತ್ತೊಂದು ಕಡೆ ಸಂಜನಾ ಗಲ್ರಾನಿ ಹೇಳ್ತಾರೆ, ಪವಿತ್ರ ಗೌಡ ಬೇಕೆಂದೇ ಇದನ್ನೆಲ್ಲ ಮಾಡಿದ್ದಾರೆ. ಅಂದರೆ ದರ್ಶನ್ಗೆ ನಾನು ನಿನ್ನ ಜೀವನದಲ್ಲಿದ್ದೇನೆ ಅಂತ ತೋರಿಸೋದಕ್ಕೆ ಮಾಡಿದ್ಲಾ ಅಂತ ಸಂಜನಾ ಗಲ್ರಾನಿ ಪ್ರಶ್ನೆ ಮಾಡ್ತಾರೆ. ಪವಿತ್ರ ಗೌಡ ವಿರುದ್ಧ ನಟಿ ಸಂಜನಾ ಗಲ್ರಾನಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಷ್ಟೊಂದು ದೊಡ್ಡ ವ್ಯಕ್ತಿಯನ್ನು ಎಲ್ಲಿಗೆ ತಂದು ಬಿಟ್ಟಳು ಪವಿತ್ರ ಗೌಡ? ದರ್ಶನ್ ಜೀವನವನ್ನೇ ಪವಿತ್ರ ಗೌಡ ಹಾಳು ಮಾಡಿಬಿಟ್ಲು. ಇದು ತಾತ್ಕಾಲಿಕ, ಮುಂದೆ ಎಲ್ಲ ಸರಿ ಹೋಗಬಹುದು. ಪವಿತ್ರ ಗೌಡ ವಿರುದ್ಧ ನಟಿ ಸಂಜನಾ ಗಲ್ರಾನಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ದರ್ಶನ್ ಒಟ್ಟು ಅಂದರೆ ಪರಪ್ಪನ ಅಗ್ರಹಾರ ಮತ್ತು ಬಳ್ಳಾರಿಯ ಜೈಲು ಸೇರಿ ಇವತ್ತಿಗೆ 88 ದಿನ ಕಳೆಯುತ್ತಾ ಇದೆ. ಈ ಮಧ್ಯೆ ಗಂಡನನ್ನು ನೋಡಲು ಪತ್ನಿ ವಿಜಯಲಕ್ಷ್ಮಿ ಬಳ್ಳಾರಿಗೆ ಜೈಲಿಗೆ ಆಗಮಿಸಿದ್ರು. ಇವರ ಜೊತೆ ಆಪ್ತರು ಕೂಡ ಬಂದಿದ್ದರು. ಆದರೆ ತಾಯಿ ಮೀನಮ್ಮ ಬರ್ತಾರೆ ಅಂತ ಹೇಳಿ ಎಲ್ಲರ ನಿರೀಕ್ಷೆ ಇತ್ತು. ಈ 88 ದಿನಗಳ ಪೈಕಿ ತಾಯಿ ಮೀನಮ್ಮ ಬಂದಿದ್ದು ಒಂದೇ ಒಂದು ಸಲ. ಪ್ರೀತಿಯ ಮಗನನ್ನು ನೋಡೋಕ್ಕೆ ಯಾಕೆ ಬರ್ತಾ ಇಲ್ಲ ತಾಯಿ? ಏನಾಗಿದೆ ತಾಯಿ ಮತ್ತು ಮಗನ ಸಂಬಂಧ? ಈ ನಡುವೆ ತಾಯಿಗೊಂದು ಪತ್ರವನ್ನು ಬರೆದಿದ್ದಾರಂತೆ ದರ್ಶನ್. ಈ ಎಲ್ಲ ವಿಚಾರ ಈ ರಿಪೋರ್ಟ್ನಲ್ಲಿ. ಮೂರನೇ ಬಾರಿ ಬಳ್ಳಾರಿ ಜೈಲಲ್ಲಿ ಲಕ್ಷ್ಮೀ ದರ್ಶನ. ಪತ್ನಿ ಧನ್ವೀರ್ ಕಂಡು ಗಳಗಳನೆ ಅತ್ತ ಗಜ. ಕೊಲೆ ಮಾಡಿ ಜೈಲು ಪಾಲಾದ್ರೂ ಅದೇ ಗತ್ತು, ಅದೇ ದೌಲತ್ತು, ಅದೇ ದಿಮಾಕು. ಬಳ್ಳಾರಿ ಜೈಲು ಹಕ್ಕಿ ದರ್ಶನ ಭೇಟಿಗೆ ಪತ್ನಿ ವಿಜಯಲಕ್ಷ್ಮಿ ಮೂರನೇ ಬಾರಿ ಬಳ್ಳಾರಿ ಜೈಲಿಗೆ ಆಗಮಿಸಿದ್ರು. ವಿಜಯಲಕ್ಷ್ಮಿ ಜೊತೆ ದರ್ಶನ್ ಆಪ್ತ ಹೇಮಂತ್, ನಟ ಧನ್ವೀರ್ ಕೂಡ ದರ್ಶನ್ ನೋಡೋಕೆ ಬಂದಿದ್ರು. ಪತಿಗಾಗಿ ವಿಜಯಲಕ್ಷ್ಮಿ 2 ಬ್ಯಾಗ್ಗಳಲ್ಲಿ ಬೇಕಾದ ಬಟ್ಟೆ, ಡ್ರೈ ಫ್ರೂಟ್ಸ್ ಅನ್ನ ತಂದಿದ್ರು. ಈ 2 ಬ್ಯಾಗ್ಗಳನ್ನ ಜೈಲಿನ ಸಿಬ್ಬಂದಿ ಪರಿಶೀಲನೆ ನಡೆಸಿ ಒಳಗ್ ಬಿಟ್ರು. ಇನ್ನು ಸೆಲ್ನಲ್ಲಿ ಕೂತಿದ್ದ ಕರಿಯನಿಗೆ ಜೈಲು ಸಿಬ್ಬಂದಿ ಹೆಂಡತಿ ಬಂದಿರುವ ಸುದ್ದಿಯನ್ನ ಮುಟ್ಟಿಸಿದ್ರು. ಹೆಂಡತಿ ಅನ್ನೋ ಪದ ಕೇಳಿ ದಾಸನ ಮುಖದಲ್ಲೇ ಮಂದಹಾಸ ಮೂಡಿತ್ತು. ಜೈಲಿನ ವಿಸಿಟರ್ ರೂಮ್ಗೆ ದಾಸ ಎಂಟ್ರಿ ಕೊಡ್ತಿದ್ದಂತೆ ಪತ್ನಿ ವಿಜಯಲಕ್ಷ್ಮಿ, ನಟ ಧನ್ವೀರ್ ಭಾವುಕರಾದ್ರು. ಧನ್ವೀರ್ ದರ್ಶನನ್ನ ತಪ್ಪಿಕೊಂಡು ಬಾಸ್ ಅಂತ ಕಣ್ಣೀರ್ ಹಾಕಿದ್ರಂತೆ. ಕೂಡಲೇ ಪತ್ನಿ ಸೇರಿ ಎಲ್ಲರನ್ನ ಕರಿಯ ಸಮಾಧಾನ ಪಡಿಸಿದ್ದಾನೆ. ತಾಯಿಗೆ ಕಾಟೇರ ಭಾವನಾತ್ಮಕ ಪತ್ರ. ಬಳ್ಳಾರಿ ಜೈಲಲ್ಲಿರೋ ದರ್ಶನ್ನ ನೋಡೋಕೆ ತಾಯಿ ಮೀನಾ ತೂಗ್ದೀಪ್ ಬಂದಿರಲಿಲ್ಲ. ಇದರಿಂದ ಕಾಟೇರ ಕುಗ್ಗೋಗಿದ್ದ. ಹೀಗಾಗಿ ದರ್ಶನ್ ತಾಯಿಗಾಗಿ ಪತ್ರವನ್ನ ಬರೆದಿದ್ದಾನೆ. ಸುದೀರ್ಘವಾದ ಭಾವನಾತ್ಮಕ ಪತ್ರವನ್ನ ಬರೆದುಕೊಟ್ಟಿದ್ದಾನೆ. ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.
ಈ ನಡುವೆ ಸಂಜನಾ ಗಲ್ರಾನಿ ನಿಮ್ಗೆ ಗೊತ್ತಿರಬಹುದು, ಕನ್ನಡ ನಾಯಕಿ ನಟಿ. ದರ್ಶನ್ ಪರವಾಗಿ ವಿಪರೀತ ಬ್ಯಾಟಿಂಗ್ ಮಾಡ್ತಾರೆ. ಅಂದರೆ ದರ್ಶನ್ ಮಾಡಿದ್ದು ಅಂದರೆ ಸರಿ ಅನ್ನೋದಲ್ಲ, ಆರಾಮಾಗಿ ಹೊರಗೆ ಬರ್ತಾರೆ ಅನ್ನುವಂಥ ರೀತಿಯಲ್ಲಿ ಭಾಳ ಪಾಸಿಟಿವ್ ಆಗಿ ದರ್ಶನ್ ಪರವಾಗಿ ಬ್ಯಾಟಿಂಗ್ ಮಾಡ್ತಾಯಿದ್ರು. ನಮ್ಮ ಅನೇಕ ಡಿಬೇಟ್ಗಳಲ್ಲಿ ಕೂಡ ಮಾತಾಡಿದರು. ಜೊತೆಗೆ ಅವರು ತಮ್ಮ ಅನುಭವವನ್ನು ಕೂಡ ಡ್ರಗ್ ಕೇಸ್ ವಿಚಾರದಲ್ಲಿ ಒಳಗೋಗಿದ್ರು. ಅವರು ನಂತರ ಕ್ಲೀನ್ ಚಿಟ್ಟಾಗಿ ಬಂದಿದ್ದರು. ನಾವೇ ಅವರ ಒಂದು ಇಂಟರ್ವ್ಯೂ ಕೂಡ ಮಾಡಿ. ಆದರೆ ಇದೇ ಸಂಜನಾ ಗಲ್ರಾನಿ ದರ್ಶನ್ ಬಗ್ಗೆ ಮತ್ತು ವಿಜಯಲಕ್ಷ್ಮಿ ಅವರ ಬಗ್ಗೆ ಅಪಾರವಾಗಿ ಬ್ಯಾಟಿಂಗ್ ಮಾಡ್ತಾರೆ. ಆದರೆ ಪವಿತ್ರ ಗೌಡ ಬಗ್ಗೆ ಕೆಂಡಾಮಂಡಲವಾಗ್ತಾರೆ. ಅವ್ರು ಹೇಳ್ತಾರೆ, ಪವಿತ್ರ ಅವರಿಂದ ಬರೋಬ್ಬರಿ 18 ಕುಟುಂಬಕ್ಕೆ ಸಂಕಷ್ಟ ಉಂಟಾಗಿದೆ. 17ರಿಂದ 18 ಕುಟುಂಬಗಳು ಒಬ್ಬಳಿಂದ ಬೀದಿಗೆ ಬಿದ್ದಿದೆ ಅಂಥೇಳಿ ಸಂಜನಾ ಗಲ್ರಾನಿ ಆರೋಪ ಮಾಡ್ತಾರೆ. ಅನುಕುಮಾರ್ ತಂದೆ ಹೃದಯಾಘಾತಕ್ಕೆ ಬಲಿಯಾದರು ಈ ಕಾರಣದಿಂದಾಗಿ ಅಲ್ವಾ. 17 ಜನ ಏನು ಅರೆಸ್ಟ್ ಆಗಿದ್ದಾರೆ, ಅದರಲ್ಲಿ ಒಬ್ಬರು ತಾಯಿನ ಕಳ್ಕೊಂಡ್ರು, ಒಬ್ಬ ತಂದೆನ ಕಳ್ಕೊಂಡ್ರು. ಸಂಜನಾ ಗಲ್ರಾನಿ ಪವಿತ್ರ ಗೌಡ ಹೇಳ್ತಾರೆ, ದರ್ಶನ್ ಕೋಪಿಷ್ಟ ಅಂತ ನಿಮಗೆ ಗೊತ್ತಿರಲಿಲ್ವಾ? ರೇಣುಕಾ ಸ್ವಾಮಿ ಕೆಟ್ಟ ಮೆಸೇಜ್ ಮಾಡಿದರೆ ಆತನ್ನು ಬ್ಲಾಕ್ ಮಾಡಬೇಕಿತ್ತು, ಮತ್ತು ಅವನು ಪದೇ ಪದೇ ಮೆಸೇಜ್ ಮಾಡಿದರೆ ದೂರು ಕೊಡಬೇಕಿತ್ತು. ಮತ್ತೊಂದು ಕಡೆ ಸಂಜನಾ ಗಲ್ರಾನಿ ಹೇಳ್ತಾರೆ, ಪವಿತ್ರ ಗೌಡ ಬೇಕೆಂದೇ ಇದನ್ನೆಲ್ಲ ಮಾಡಿದ್ದಾರೆ. ಅಂದರೆ ದರ್ಶನ್ಗೆ ನಾನು ನಿನ್ನ ಜೀವನದಲ್ಲಿದ್ದೇನೆ ಅಂತ ತೋರಿಸೋದಕ್ಕೆ ಮಾಡಿದ್ಲಾ ಅಂತ ಸಂಜನಾ ಗಲ್ರಾನಿ ಪ್ರಶ್ನೆ ಮಾಡ್ತಾರೆ. ಪವಿತ್ರ ಗೌಡ ವಿರುದ್ಧ ನಟಿ ಸಂಜನಾ ಗಲ್ರಾನಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಷ್ಟೊಂದು ದೊಡ್ಡ ವ್ಯಕ್ತಿಯನ್ನು ಎಲ್ಲಿಗೆ ತಂದು ಬಿಟ್ಟಳು ಪವಿತ್ರ ಗೌಡ? ದರ್ಶನ್ ಜೀವನವನ್ನೇ ಪವಿತ್ರ ಗೌಡ ಹಾಳು ಮಾಡಿಬಿಟ್ಲು. ಇದು ತಾತ್ಕಾಲಿಕ, ಮುಂದೆ ಎಲ್ಲ ಸರಿ ಹೋಗಬಹುದು. ಪವಿತ್ರ ಗೌಡ ವಿರುದ್ಧ ನಟಿ ಸಂಜನಾ ಗಲ್ರಾನಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ದರ್ಶನ್ ಒಟ್ಟು ಅಂದರೆ ಪರಪ್ಪನ ಅಗ್ರಹಾರ ಮತ್ತು ಬಳ್ಳಾರಿಯ ಜೈಲು ಸೇರಿ ಇವತ್ತಿಗೆ 88 ದಿನ ಕಳೆಯುತ್ತಾ ಇದೆ. ಈ ಮಧ್ಯೆ ಗಂಡನನ್ನು ನೋಡಲು ಪತ್ನಿ ವಿಜಯಲಕ್ಷ್ಮಿ ಬಳ್ಳಾರಿಗೆ ಆಗಮಿಸಿದ್ರು, ಜೈಲಿಗೆ ಆಗಮಿಸಿದ್ರು. ಇವರ ಜೊತೆ ಆಪ್ತರು ಕೂಡ ಬಂದಿದ್ದರು. ಆದರೆ ತಾಯಿ ಮೀನಮ್ಮ ಬರ್ತಾರೆ ಅಂತ ಹೇಳಿ ಎಲ್ಲರ ನಿರೀಕ್ಷೆ ಇತ್ತು. ಈ 88 ದಿನಗಳ ಪೈಕಿ ತಾಯಿ ಮೀನಮ್ಮ ಬಂದಿದ್ದು ಒಂದೇ ಒಂದು ಸಲ. ಪ್ರೀತಿಯ ಮಗನನ್ನು ನೋಡೋಕ್ಕೆ ಯಾಕೆ ಬರ್ತಾ ಇಲ್ಲ ತಾಯಿ? ಏನಾಗಿದೆ ತಾಯಿ ಮತ್ತು ಮಗನ ಸಂಬಂಧ? ಈ ನಡುವೆ ತಾಯಿಗೊಂದು ಪತ್ರವನ್ನು ಬರೆದಿದ್ದಾರಂತೆ ದರ್ಶನ್. ಈ ಎಲ್ಲ ವಿಚಾರ ಈ ರಿಪೋರ್ಟ್ನಲ್ಲಿ. ಮೂರನೇ ಬಾರಿ ಬಳ್ಳಾರಿ ಜೈಲಲ್ಲಿ ಲಕ್ಷ್ಮೀ ದರ್ಶನ. ಪತ್ನಿ ಧನ್ವೀರ್ ಕಂಡು ಗಳಗಳನೆ ಅತ್ತ ಗಜ. ಕೊಲೆ ಮಾಡಿ ಜೈಲು ಪಾಲಾದ್ರೂ ಅದೇ ಗತ್ತು, ಅದೇ ದೌಲತ್ತು, ಅದೇ ದಿಮಾಕು. ಬಳ್ಳಾರಿ ಜೈಲು ಹಕ್ಕಿ ದರ್ಶನ ಭೇಟಿಗೆ ಪತ್ನಿ ವಿಜಯಲಕ್ಷ್ಮಿ ಮೂರನೇ ಬಾರಿ ಬಳ್ಳಾರಿ ಜೈಲಿಗೆ ಆಗಮಿಸಿದ್ರು. ವಿಜಯಲಕ್ಷ್ಮಿ ಜೊತೆ ದರ್ಶನ್ ಆಪ್ತ ಹೇಮಂತ್, ನಟ ಧನ್ವೀರ್ ಕೂಡ ದರ್ಶನ್ ನೋಡೋಕೆ ಬಂದಿದ್ರು. ಪತಿಗಾಗಿ ವಿಜಯಲಕ್ಷ್ಮಿ 2 ಬ್ಯಾಗ್ಗಳಲ್ಲಿ ಬೇಕಾದ ಬಟ್ಟೆ, ಡ್ರೈ ಫ್ರೂಟ್ಸ್ ಅನ್ನ ತಂದಿದ್ರು. ಈ 2 ಬ್ಯಾಗ್ಗಳನ್ನ ಜೈಲಿನ ಸಿಬ್ಬಂದಿ ಪರಿಶೀಲನೆ ನಡೆಸಿ ಒಳಗ್ ಬಿಟ್ರು. ಇನ್ನು ಸೆಲ್ನಲ್ಲಿ ಕೂತಿದ್ದ ಕರಿಯನಿಗೆ ಜೈಲು ಸಿಬ್ಬಂದಿ ಹೆಂಡತಿ ಬಂದಿರುವ ಸುದ್ದಿಯನ್ನ ಮುಟ್ಟಿಸಿದ್ರು. ಹೆಂಡತಿ ಅನ್ನೋ ಪದ ಕೇಳಿ ದಾಸನ ಮುಖದಲ್ಲೇ ಮಂದಹಾಸ ಮೂಡಿತ್ತು. ಜೈಲಿನ ವಿಸಿಟರ್ ರೂಮ್ಗೆ ದಾಸ ಎಂಟ್ರಿ ಕೊಡ್ತಿದ್ದಂತೆ ಪತ್ನಿ ವಿಜಯಲಕ್ಷ್ಮಿ, ನಟ ಧನ್ವೀರ್ ಭಾವುಕರಾದ್ರು. ಧನ್ವೀರ್ ದರ್ಶನನ್ನ ತಪ್ಪಿಕೊಂಡು ಬಾಸ್ ಅಂತ ಕಣ್ಣೀರ್ ಹಾಕಿದ್ರಂತೆ. ಕೂಡಲೇ ಪತ್ನಿ ಸೇರಿ ಎಲ್ಲರನ್ನ ಕರಿಯ ಸಮಾಧಾನ ಪಡಿಸಿದ್ದಾನೆ. ತಾಯಿಗೆ ಕಾಟೇರ ಭಾವನಾತ್ಮಕ ಪತ್ರ. ಬಳ್ಳಾರಿ ಜೈಲಲ್ಲಿರೋ ದರ್ಶನ್ನ ನೋಡೋಕೆ ತಾಯಿ ಮೀನಾ ತೂಗ್ದೀಪ್ ಬಂದಿರಲಿಲ್ಲ. ಇದರಿಂದ ಕಾಟೇರ ಕುಗ್ಗೋಗಿದ್ದ. ಹೀಗಾಗಿ ದರ್ಶನ್ ತಾಯಿಗಾಗಿ ಪತ್ರವನ್ನ ಬರೆದಿದ್ದಾನೆ. ಸುದೀರ್ಘವಾದ ಭಾವನಾತ್ಮಕ ಪತ್ರವನ್ನ ಬರೆದುಕೊಟ್ಟಿದ್ದಾನೆ. ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.